ಅಧಿಕಾರಕ್ಕೆ ಬಂದರು. ಈ ರೀತಿ ಆಗದ ಸುಮ್ಮನೆ. ಆದ್ದರಿಂದ ನಾವು ಯಾರೂ ಕೊಡೋಕ್ಕೆ ಇಷ್ಟ ಇಲ್ಲ. ಒಂದು 100, 150, 200 ಸೀಟ್ ಇದ್ದೀವಿ, ಕೊಡಲ್ಲ ಅನ್ನೋರು ಎಲ್ಲ ಪಂಪ್ ಸೆಟ್ ಮಾಡ್ಕೊಂಡಿದ್ದಾರೆ. ನೀರಾವರಿ ಜಮೀನು, ಕಬ್ಬು, ಬಾಳೆ, ತೆಂಗು, ಅಡಿಕೆ ಪ್ರತಿಯೊಂದು ಇಲ್ಲಿ ಬೆಳೀತಾ ಇದ್ದಾರೆ. ಟೊಮಾಟೊ, ಬದನೆ ಪ್ರತಿಯೊಂದು ನೀರಾವರಿ ಪ್ರದೇಶ ಆಗೈತೆ. ಎಲ್ಲನೂ ಸರ್ವೆ ಮಾಡ್ಕೊಳ್ಳಿ ನೀವು. ಪ್ರತಿಯೊಂದು ಜಮೀನ್ಲು ಒಂದೊಂದು ಬೋರು 2 ಬೋರ್ ಐತೆ. ರೈತರು ಜೀವನ ಮಾಡ್ತಾವ್ರ. ಇವತ್ತು ಸರ್ಕಾರಕ್ಕೆ ನಾವು ದುಡ್ಡು ಕಟ್ತಾ ಇರೋ, ಅಣ್ಣ ಹಾಕ್ತಾಯಿದ್ರು. ಇವತ್ತು ಅಣ್ಣ ಹಾಕ ರೈತನ ಭೂಮಿನ ಕಿತ್ಕೊಂಡಾಗ ನಮಗೆಲ್ಲ ಹಣ್ಣು ಸಿಕ್ಕಿದ್ದು. ಈ ಗೌರ್ಮೆಂಟ್ಲಿ ಸರ್ಕಾರಿ ಕೆಲಸದವ್ರು ನಮ್ಗೆ ಅಣ್ಣ ಕೊಟ್ಟಾರ. ಇವತ್ತು ದುಡ್ಡು ಕೊಟ್ಬಿಡ್ಬೋದು. ಅಣ್ಣ ಕೊಡೋಕ್ಕಾಗ್ತಾವ್ರು ನಮ್ಗೆ ರೈತರಿಗೆ ಅಥವಾ ಭೂಮಿ ಅಂತ ಎಕ್ಸ್ಪೈರ್ ಮಾಡಿರೋ ಜಮೀನು ಒಟ್ಟಾರೆಯಾಗಿ 448 ಎಕರೆ ಮಾಡಿದ್ದಾರೆ. ಈಗ 448 ಎಕರೆನೂ ಕೂಡ ಕೃಷಿಗೆ ಯೋಗ್ಯವಾಗಿರೋಂಥ ಭೂಮಿ. ಈ ಭೂಮಿನ ಬಿಟ್ಟರೆ ನಾವು ಇನ್ನೆಲ್ಲೂ ಅವಲಂಬಿತರಾಗಿ ನಾವು ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ತಲಾಂತರದಿಂದ ನಾವು ಈಗ ಇಲ್ಲಿ ಬೋರ್ಗಳಿದ್ದಾವೆ. ಈಗ ಅದರಲ್ಲಿ ಕಬ್ಬು, ಬಾಳೆ ಮತ್ತು ರೇಷ್ಮೆ ಇವೆಲ್ಲನೂ ನಂಬ್ಕೊಂಡು ಜನ ಬೇಕಾದಷ್ಟು ಇವತ್ತು ಆದಾಯ ಗಳಿಸ್ತಾ ಇದ್ದಾರೆ ಅದರಲ್ಲಿ. ಯಾಕಂದರೆ ನಾವು ಸ್ವಾವಲಂಬಿಗಳಾಗಿದ್ದೇವೆ ನಾವು ಇದರಲ್ಲಿ. ಈಗ ಸರ್ಕಾರ ಸ್ವಾವಲಂಬಿಗಳಾಗಿ ಅಂತ ತಾನೇ ಹೇಳುತ್ತೆ, ಪರಾವಲಂಬಿಗಳಾಗಬೇಡಿ ಅಂತೇಳಿ. ಇವತ್ತು ಸರ್ಕಾರನೇ ಬಂದು ಪರಾವಲಂಬಿ ಜೀವನನ ನಮಗೆ ಅವರೇ ದಯಪಾಲಿಸ್ತಾ ಇದ್ದಾರೆ ಅಂತಂದರೆ ನಾವು ಯಾರ ಹತ್ರ ಹೋಗವ? ಈ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಂಡವರು ಜನರಿಗೋಸ್ಕರ ಕೆಲಸ ಮಾಡಬೇಕು, ಜನರ ಆಗುವಗಳನ್ನ ಕೇಳಬೇಕು, ಜನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಮಾತಾಡಬೇಕು. ಇವತ್ತು ಯಾರಾದರೂ ಕೇಳ್ತಾ ಇದ್ದೀರಾ? ಕೇಳಿದ್ರೆ ಇದು ಅಂತಿಮ ಘಟ್ಟಲ್ಲದೆ ಯಾರನ್ನ ಕೇಳ್ಕೊಂಡ್ಮಾಡ್ತಾರೆ ಅಂತಿಮ ಘಟ್ಟನೆ ಅವರು? ರೈತರಿಗೆ ಬೆಲೆ ಇಲ್ವಾ? ರೈತರ ಪರವಾಗಿ ಅಂತಂದ್ರೆ ಯಾರಿದ್ದಾರೆ? ರೈತರ ಪರವಾಗಿ ಬೇಕಾಗಿರೋರು ಅಂತಂದ್ರೆ ಯಾರು? MLA MP ಗಳು ಬೇಕು. ಇವತ್ತು ಯಾರಾದರೂ ಅವರು